ಪುತ್ತೂರು ಶಾಸಕ ಅಶೋಕ್ ರೈ ಅವರು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಅದರಲ್ಲೂ ಮಹಿಳಾ ಅಧಿಕಾರಿಗಳ ವಿರುದ್ಧ ಅಧಿಕಾರದ ದರ್ಪ ತೋರಿಸುತ್ತಿದ್ದಾರೆ. ಈ ಧೋರಣೆ ಇದೇ ರೀತಿ ಮುಂದುವರೆದರೆ ಶಾಸಕರ ಮನೆಯ ಮುಂದೆ ಮಹಿಳೆಯರನ್ನ ಸೇರಿಸಿ ಪ್ರತಿಭಟನೆ ಮಾಡಲು ಕೂಡ ಹಿಂದೆ ಸರಿಯುವುದಿಲ್ಲ ಎಂದು ಪುತ್ತೂರು ಬಿಜೆಪಿ ಮಹಿಳಾ ಮೋರ್ಚಾ ಎಚ್ಚರಿಸಿದೆ. ಪುತ್ತೂರು ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಪುತ್ತೂರು ತಾಲೂಕು ಆಡಳಿತ ಸೌಧದ ಬಳಿ ಅಮರ್ ಜವಾನ್ ಜ್ಯೋತಿ ಸ್ಮಾರಕದ ಎದುರು ನಡೆದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ ಬಿಜೆಪಿ ಮಹಿಳಾ ಮುಖಂಡರು ಈ ಎಚ್ಚರಿಕೆ ನೀಡಿದ್ದಾರೆ. ಶಾಸಕ ಅಶೋಕ್ ಕುಮಾರ್ ರೈ ಅವರು ಮಹಿಳಾ ಅಧಿಕಾರಿಗಳ ವಿರುದ್ಧ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ ಅಂತ ಆಪಾದಿಸಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಿಳಾ ಮೋರ್ಚಾದ ರಾಜ್ಯ ಸಮಿತಿ ಮುಖಂಡೆ ಸುಲೋಚನಾ ಭಟ್ ಮಾತನಾಡಿ, ಅಭಿವೃದ್ಧಿ ಇಲ್ಲದ ಪುತ್ತೂರು 80ರ ದಶಕಕ್ಕೆ ಮರಳಿದೆ. ಶಾಸಕರ ಒಣಜಂಬ ಗೂಂಡಾಗಿರಿ ಸಂಸ್ಕೃತಿ ಮಾತ್ರ ಕಾಣ್ತಾ ಇದ್ದು ಇದಕ್ಕೆ ಮಹಿಳಾ ಅಧಿಕಾರಿಗಳು ಬಲಿಯಾಗ್ತಾ ಇದ್ದಾರೆ. ಕಾಲೇಜು ಪ್ರಿನ್ಸಿಪಾಲರನ್ನ ಅಮಾನತು ಮಾಡಿದ್ದು, ಮಹಿಳಾ ವೈದ್ಯಾಧಿಕಾರಿ ವರ್ಗಾವಣೆ ಮಾಡಿದ್ದು, ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿಯನ್ನ ಕಚೇರಿಗೆ ಕರೆದು ಬೈದಿರೋದು ಇವೆಲ್ಲ ಶಾಸಕರ ಮಹಿಳಾ ವಿರೋಧಿ ನೀತಿಗೆ ಸಾಕ್ಷಿಯಾಗಿದೆ ಎಂದರು. ಇವರ ತಂಗಿಯನ್ನ ಆ ರೀತಿಯಲ್ಲಿ ಎಲ್ಲಿಯಾದ್ರೂ ಮಾತನಾಡಿಸಿದ್ರೆ ಅವರಿಗೆ ಎಷ್ಟು ಅವಮಾನ ಆಗ್ಬೋದಾಗಿತ್ತು ಅಂತ ಅನಿಸಿರ್ತಿದ್ವು. ಬೇಡ, ನಂಗೇನೋ ಮೊನ್ನೆ ಇನ್ನೊಂದು ಘಟನೆಯನ್ನ ನಾನು ಕೇಳಿದೆ. ಅದೊಬ್ರು ಸರ್ವೇಯರ್, ಆಶಾಕ ಸರ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದವರು. ಪಾಪ ಅವರ ಗಂಡ ಕೋಮದಲ್ಲಿ. ಸ್ಥಿತಿ ನೋಡಿ, ನಾವು ತಾಯಂದಿರು ಕೆಲಸ ಮಾಡ್ತೇವೆ, ಆದ್ರೆ ನಮ್ಮ ಮನೆಯ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಳದೆ ನಾವಂತ ಸ್ಥಿತಿಯಲ್ಲಿ ಕೂಡ ಸರ್ಕಾರದ ಕೆಲಸ, ದೇವರ ಕೆಲಸ ಅನ್ನೋ ರೀತಿಯ ಕೆಲಸವನ್ನ ಮಾಡ್ತೇವೆ. ಅವರ ಗಂಡ ಕೋಮಾದಲ್ಲಿದ್ರು. ಅಂತಹ ಒಬ್ಬ ಸರ್ವೆ ಡಿಪಾರ್ಟ್ಮೆಂಟ್ ಕೇಸ್ ವರ್ಕರ್ ಯಾರೋ ವಿಸಿಟ್ ಮಾಡಿದ್ರು. ನಮ್ಮ ಶಾಸಕರಿಗೆ ಒಂದು ಅಭ್ಯಾಸ ಇದೆಯಲ್ಲ, ಎಲ್ಲ ವಿಸಿಟ್ ಮಾಡೋದು. ಸೋಷಿಯಲ್ ಮೀಡಿಯಾದಲ್ಲಿ ಬಾರಿ, ಈಗ ಏನ್ ಹೇಳಿದ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ತಕ್ಷಣ ಓಹೋ ಎಲ್ಲರಿಗೂ ಖುಷಿ ಆಗ್ತದೆ. ಇಂಥ ಶಾಸಕರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ತಕ್ಷಣ ಅದಕ್ಕೆ ಬೇಕಾದಷ್ಟು ರೀತಿಯಲ್ಲಿ ಗೌರವ ಸಿಗ್ತದೆ ಅನ್ನುವ ಕಾರಣಕ್ಕೋಸ್ಕರ ಯಾರೋ ಕಾಂಗ್ರೆಸ್ ಪುಡಾರಿಗಳು ಯಾವುದೋ ಒಂದು ತಪ್ಪಾಗಿ ಅವರದ್ದು ಕೆಲಸ ಸರಿಯಾಗಿಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿದಕ್ಕೋಸ್ಕರ ಅವಳನ್ನ ಅಲ್ಲಿ ಎಲ್ಲರ ಎದುರಿನಲ್ಲಿ ಅವರನ್ನ ಬೈದ್ರು. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡ್ರು. ಬೇಕಿತ್ತ? ಪಾಪ ಅದೇ ದಿವಸ ಹಾಸ್ಪಿಟಲ್ ಅಣ್ಣ ಅವರ ಗಂಡ ಕೊನೆಯುಸಿರನ್ನ ಹೇಳಿದ್ರು. ನಮ್ಮ ಶಾಸಕರು ಯಾವಾಗ್ಲೂ ಶಾಸಕರನ್ನ ನಾವು ಆಯ್ಕೆ ಮಾಡ್ತೇವೆ. ಅವರು ಇಡೀ ಕ್ಷೇತ್ರದ ಗೌರವವನ್ನು ಉಳಿಸ್ಬೇಕು. ತೊಂದರೆ ಆದಾಗ, ಜನರಿಗೆ ತೊಂದರೆ ಆದಾಗ ಒಟ್ಟಿಗೆ ನಿಲ್ಲಬೇಕು. ಅದಕ್ಕೋಸ್ಕರ ನಾವು ಅವರನ್ನ ಶಾಸಕರನ್ನಾಗಿ ಆಯ್ಕೆ ಮಾಡೋದು. ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳರಾವ್, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷೆ ಕಸ್ತೂರಿ ಪಂಜಾ, ಮಾಜಿ ಶಾಸಕ ಸಂಜೀವ ಮಠಂದೂರು, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜಿರೆಮಾರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.